ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಟಾಪ್ 18 ಮೊದಲನೇ ಸುದ್ದಿ, ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಅನ್ನುವಾಗಲೇ ಒಂದೊಂದೇ ಟ್ವಿಸ್ಟ್ಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯ ಎದುರಿಸಬೇಕಾಗಿರುವಂತ ಬಿಜೆಪಿಯಲ್ಲೇ ಟಿಕೆಟ್ ಫೈಟ್ ಜೋರಾಗಿದೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವುದು ಖಚಿತ ಆಗ್ತಿದ್ದಂತೆ ಎಲ್ಲರ ಕಣ್ಣು ಈಗ ಕೋಲಾರದತ್ತ ನೆಟ್ಟಿದೆ. ಈ ಟೈಮ್ನಲ್ಲೇ ಸಿದ್ದು ಎದುರಿಸಬೇಕಿದ್ದ ಬಿಜೆಪಿಯಲ್ಲೇ ಟಿಕೆಟ್ ಫೈಟ್ ಜೋರಾಗಿದೆ. ಮನೆಯೊಂದು ಎರಡು ಬಾಗಿಲಿನಂತಾಗಿದೆ ಕೋಲಾರ ಜಿಲ್ಲಾ ಬಿಜೆಪಿ ಪರಿಸ್ಥಿತಿ. ಕೋಲಾರ ತಾಲೂಕಿನ ಪಕ್ಕದಲ್ಲೇ ಇರುವ ಮಾಲೂರು ಹಾಗೂ ಕೆಜಿಎಫ್ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಎದುರಾಗಿದೆ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಬಂಡಾಯದ ಬಾವುಟ ಹಾರಿಸ್ತಾರ ಎಂಬ ಚರ್ಚೆಗಳು ಆರಂಭವಾಗಿದೆ. ಇದಕ್ಕೆ ಪುಷ್ಟಿ ನೀಡಿದೆ ಮಾಲೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೂಡಿ ವಿಜಯ್ ಕುಮಾರ್ ಮಾತು. ಇದು ಮಾಲೂರು ಕಥೆಯಾದ್ರೆ ಕೆಜಿಎಫ್ ಕ್ಷೇತ್ರದಲ್ಲೂ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ತಾರಕಕ್ಕೇರಿದೆ. ಟಿಕೆಟ್ಗಾಗಿ ಪರಿಶಿಷ್ಟ ಜಾತಿಯ ವೈ ಸಂಪಂಗಿ ಹಾಗೂ ಬೋವಿ ಸಮುದಾಯದ ಮೋಹನ್ ಕೃಷ್ಣ ಮಧ್ಯೆ ಪೈಪೋಟಿ ಹೆಚ್ಚಿದೆ. ನಮ್ಮ ಪಕ್ಷದಲ್ಲಿ ಯಾರಿಗೆ ಕೊಟ್ಟರೆ ಎಲ್ಲ ಒಳ್ಳೇದಾಗತ್ತೆ, ಮತ್ತು ಪಕ್ಷಕ್ಕೆ ಒಳ್ಳೇದಾಗತ್ತೆ, ಸಂಘಟನೆಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನು ಎಲ್ಲನೂ ಕೂಡ ಅವಲೋಕನ ಮಾಡಿ ಪಕ್ಷ ತೀರ್ಮಾನ ಮಾಡುತ್ತೆ. ಈ ಬಾರಿಯ ಕೂಗು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸ್ವಕ್ಷೇತ್ರದವನಿಗೆ ನಮ್ಮ ಮನೆ ಮಗ ಏನೋ ಒಂದು ವಿಶೇಷವಾಗಿ ಅವರಿಗೆ ಒಂದು ಶಕ್ತಿಯಿಂದ ಮಾತಾಡ್ತಾ ಇದ್ದಾರೆ. ನಾವು ಸಹ ಈ ಸಲ ಪ್ರಬಲವಾಗಿ ಪಾರ್ಟಿಯಲ್ಲಿ ನಮಗೂ ಸಹ ಅವಕಾಶ ಕೊಡಬೇಕಂತ ಕೇಳ್ತಾ ಇದ್ದೀವಿ ಸ್ವಕ್ಷೇತ್ರದ. ಮಾಲೂರು ಹಾಗೂ ಕೆಜಿಎಫ್ನಲ್ಲಿ ಈ ಹಿಂದೆ ಬಿಜೆಪಿ 2 ಬಾರಿ ಜಯಭೇರಿ ಬಾರಿಸಿದ್ದು ಕಾರ್ಯಕರ್ತರ ಸಂಖ್ಯೆಯೂ ಹೆಚ್ಚಿದೆ. ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗದೆ ಹೋದಲ್ಲಿ ಸಮುದಾಯದ ಮತಗಳು ಚದುರುವ ಭೀತಿ ಶುರುವಾಗಿದೆ. ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಆನೆ ಬಲ ಬಂದಂತಾಗಿರುವ ಕೈ ಶಾಸಕರ ಗೆಲುವಿಗೆ ಬಿಜೆಪಿ ಭಿನ್ನಮತ ಮತ್ತಷ್ಟು ಬಲ ತಂದುಕೊಟ್ಟಂತಾಗಲಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಕಪ್ಪತ್ತಗುಡ್ಡ ಅಂದ್ರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಕಪ್ಪತ್ತಗುಡ್ಡ ಔಷಧಿ ಸಸ್ಯಗಳ ತಾಣವೂ ಹೌದು. ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ವರದಿ ಆಪತ್ತಿ ಕಾರಣವಾಗಿದೆ. ಪ್ರಧಾನಿಗೂ ವಿಷಯ ಮುಟ್ಟಿದೆ. ಅಪಾರ ಪ್ರಮಾಣದ ಔಷಧ ಸಸ್ಯಗಳನ್ನು ಹೊಂದಿರುವ ಕಪ್ಪತ್ತಗುಡ್ಡದ ಮೇಲೆ ಗಣಿಗಳ್ಳರ ಕಣ್ಣು ಬಿದ್ದಿದೆ. ಗದಗ ಜಿಲ್ಲೆಯ 17,872 ಹೆಕ್ಟೇರ್ ಪ್ರದೇಶದ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪವಿದ್ದು ಗಣಿಗಾರಿಕೆಗೆ ಹುನ್ನಾರ ಮಾಡಿದ್ದಾರೆ. ಇದನ್ನ ತಪ್ಪಿಸಿ ಅಂತ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. ಗದಗ ತಾಲೂಕಿನಲ್ಲಿ 401.811 ಹೆಕ್ಟೇರ್, ಮುಂಡರಗಿ ವ್ಯಾಪ್ತಿಯಲ್ಲಿ 15,433.673 ಹೆಕ್ಟೇರ್ ಮತ್ತು ಶಿರಹಟ್ಟಿಗೆ ಸೇರಿದ 2,016 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಈ ಕಪ್ಪತ್ತಗುಡ್ಡ ವ್ಯಾಪಿಸಿದೆ. ಚಿನ್ನದ ನಿಕ್ಷೇಪವಿದ್ದರೂ ಅರಣ್ಯ ಇಲಾಖೆ ಪ್ರಸ್ತಾವನೆ ತಿರಸ್ಕಾರ ಮಾಡಿದೆ. ಆದ್ರೆ ಮತ್ತೆ ಗಣಿಲೂಟಿಗಾಗಿ ಸರ್ಕಾರದ ಬೆನ್ನು ಬಿದ್ದಿದ್ದಾರೆ ಅನ್ನೋ ಅಂಶ ಪ್ರಧಾನಿಗೆ ಕಳಿಸಿದ ಪತ್ರದಲ್ಲಿದೆ. ಕಪ್ಪತ್ತಗುಡ್ಡ ಕರ್ನಾಟಕದ ದೊಡ್ಡ ಆಸ್ತಿ. ಮಣ್ಣು, ನೀರು, ಗಾಳಿ ಪ್ರತಿಯೊಂದು ಕೂಡ ಅವು ಮುಂದಿನ ಜನಾಂಗಕ್ಕೆ ಉಳಿಲನ್ನುವಂತಹ ಕಾರಣದಿಂದ ಮಾನನೀಯ ಪ್ರಧಾನಮಂತ್ರಿಗಳಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಅವರ ಗಮನವನ್ನು ಸೆಳೆಯಲಾಗಿದೆ. ಕಪ್ಪತ್ತಗುಡ್ಡವನ್ನ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದ್ದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷಿದ್ಧ. ಇದೀಗ 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದೆ ಬಲ್ದೋಟ ಕಂಪನಿ. ಆದ್ರೆ ಗಣಿಗಾರಿಕೆಗೆ ಅವಕಾಶ ಬೇಡ ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ. ನಿನ್ನೆ ರಾಷ್ಟ್ರ ರಾಜಧಾನಿ ದೆಹಲಿ ಅಕ್ಷರಶಃ ರಣರಂಗವಾಗಿತ್ತು. ಮನೀಶ್ ಸಿಸೋಡಿಯಾ ಬಂಧನದ ವಿರುದ್ಧ ಆಮ್ ಆದ್ಮಿ ಪಕ್ಷ ಕೆರಳಿ ಕೆಂಡವಾಗಿತ್ತು. ಸಿಬಿಐ ಸೇರಿದಂತೆ ಕೇಂದ್ರದ ವಿರುದ್ಧ ಸಿಡಿದೆದ್ದಿದ್ರು. ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣ 5 ದಿನಗಳ ಕಾಲ ಸಿಸೋಡಿಯಾ ಸಿಬಿಐ ವಶಕ್ಕೆ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಭಾಗಿಯಾದ ಆರೋಪದಲ್ಲಿ ಭಾನುವಾರ ಬಂಧನವಾಗಿರುವ ಮನೀಶ್ ಸಿಸೋಡಿಯಾರನ್ನ ನಿನ್ನೆ ನ್ಯಾಯಾಲಯ 5 ದಿನಗಳ ಸಿಬಿಐ ವಶಕ್ಕೆ ನೀಡಿದೆ. ಸಿಸೋಡಿಯಾ ಅವರನ್ನ ವಿಚಾರಣೆಗೆ ಒಳಪಡಿಸಲು ಮಾರ್ಚ್ 4ರವರೆಗೂ ಸಿಬಿಐಗೆ ಕೋರ್ಟ್ ಅವಕಾಶ ನೀಡಿದೆ. ದೆಹಲಿ ಡಿಸಿಎಂ ಬಂಧನಕ್ಕೆ ಆಮ್ ಆದ್ಮಿ ಕೆಂಡ. ದೇಶಾದ್ಯಂತ ಪ್ರತಿಭಟನೆ, ಕಾರ್ಯಕರ್ತರು ವಶಕ್ಕೆ. ಒಂದ್ ಕಡೆ ರಸ್ತೆಯಲ್ಲಿ ಜಮಾಯಿಸಿ ಮನೀಶ್ ಸಿಸೋಡಿಯಾ ಪರ ಘೋಷಣೆ ಕೂಗುತ್ತಿರುವ ಮಹಿಳೆಯರು, ಮತ್ತೊಂದ್ ಕಡೆ ಆಕ್ರೋಶ ಹೊರಹಾಕುತ್ತಿರುವ ಆಪ್ ಕಾರ್ಯಕರ್ತರು, ಇನ್ನೊಂದ್ ಕಡೆ ಪೊಲೀಸರ ಬಳಿ ವಾಗ್ವಾದ, ನೂಕುನುಗ್ಗಲು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ.
ಮನೀಶ್ ಸಿಸೋಡಿಯಾರನ್ನ ಬಂಧಿಸಿದ ಬೆನ್ನಲ್ಲೇ ನಿನ್ನೆ ರೊಚ್ಚಿಗೆದ್ದ ಆಪ್ ಕಾರ್ಯಕರ್ತರು ದೇಶಾದ್ಯಂತ ಪ್ರತಿಭಟನೆ ನಡೆಸಿದ್ರು. ದೆಹಲಿಯ ಬಿಜೆಪಿ ಕಚೇರಿ ಎದುರು ಆಪ್ ನಾಯಕರು ಬೃಹತ್ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಭಾರೀ ಹೈಡ್ರಾಮಾದ ನಡುವೆ ಪರಿಸ್ಥಿತಿ ನಿಯಂತ್ರಿಸಲು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು. ಆರೋಪ 1, ಹೊಸ ಮದ್ಯ ನೀತಿಯಡಿ ವ್ಯಾಪಾರಿಗಳಿಗೆ ಪರವಾನಗಿ ನೀಡಲು ಲಂಚ ಪಡೆದ ಆರೋಪ. ಆರೋಪ 2, ಖಜಾನೆಗೆ ನಷ್ಟ, ರಾಜ್ಯಕ್ಕೆ ವಂಚನೆ, ಕ್ರಿಮಿನಲ್ ಪಿತೂರಿ, ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸಿರುವ ಶಂಕೆ. ಇತ್ತ ಮನೀಶ್ ಸಿಸೋಡಿಯಾ ಬಂಧನದ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಕ್ರೋಶ ಹೊರಹಾಕಿದ್ದಾರೆ. ಸಿಬಿಐ ಹಲವು ಅಧಿಕಾರಿಗಳು ಅಬಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರನ್ನ ಬಂಧಿಸಿರುವ ಕ್ರಮಕ್ಕೆ ವಿರುದ್ಧವಾಗಿದ್ದಾರೆ. ಅವರೆಲ್ಲರಿಗೂ ಸಿಸೋಡಿಯಾ ಮೇಲೆ ಅಪಾರ ಗೌರವವಿದೆ ಮತ್ತು ಅವರ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ ಎಂಬುದು ತಿಳಿದು ಬಂದಿದೆ. ಆದರೆ ಅವರನ್ನ ಬಂಧಿಸಲು ರಾಜಕೀಯ ಒತ್ತಡ ಹೆಚ್ಚಿದ್ದು ಅಧಿಕಾರಿಗಳು ಅದನ್ನ ಪಾಲಿಸಿದ್ದಾರೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಶಾನ್ಯ ರಾಜ್ಯಗಳ ವಿಧಾನಸಭೆ ಚುನಾವಣೆ ಶಾಂತಿಯುತವಾಗಿ ಮುಗಿದಿದೆ. 3 ರಾಜ್ಯಗಳಲ್ಲಿ ಉತ್ತಮ ಮತದಾನವಾಗಿದೆ. ತ್ರಿಪುರಾದಲ್ಲಿ ಬಿಜೆಪಿ, ನಾಗಾಲ್ಯಾಂಡ್ನಲ್ಲಿ ಎನ್ಡಿಎ ಮೈತ್ರಿಕೂಟ, ಹಾಗೇನೆ ಮೇಘಾಲಯದಲ್ಲಿ ಅತಂತ್ರ ರಿಸಲ್ಟ್ ಬರಲಿದೆ ಅಂತ ಇವೆ ಸಮೀಕ್ಷೆಗಳು. ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ ಚುನಾವಣೆ ಸುಸೂತ್ರ. ಮತ್ತೆ ಅರಳಲಿದೆ ಕಮಲ, ಜೊತೆಗೆ ಅತಂತ್ರವೂ ಸಾಧ್ಯತೆ. ಈಶಾನ್ಯ ರಾಜ್ಯಗಳಾದ ತ್ರಿಪುರಾದಲ್ಲಿ ಫೆಬ್ರವರಿ 16ರಂದು, ನಾಗಾಲ್ಯಾಂಡ್, ಮೇಘಾಲಯ ವಿಧಾನಸಭೆಗೆ ನಿನ್ನೆ ಚುನಾವಣೆ ನಡೆಯಿತು. ಕಣಿವೆ ರಾಜ್ಯದ ಜನರು ಉತ್ಸುಕರಾಗಿ ಪಾಲ್ಗೊಂಡಿದ್ರು. ಮೇಘಾಲಯದಲ್ಲಿ 74.32%, ನಾಗಾಲ್ಯಾಂಡ್ನಲ್ಲಿ 82.42%, ತ್ರಿಪುರಾದಲ್ಲಿ 81.34% ಮತದಾನವಾಗಿದೆ. ತ್ರಿಪುರಾದಲ್ಲಿ ಬಿಜೆಪಿ ಸರ್ಕಾರ ಸಾಧ್ಯತೆ, ನಾಗಾಲ್ಯಾಂಡ್ನಲ್ಲಿ ಎನ್ಡಿಎ ಮೈತ್ರಿಕೂಟ ಸಾಧ್ಯತೆ, ಮೇಘಾಲಯದಲ್ಲಿ ಅತಂತ್ರ ರಿಸಲ್ಟ್ ಎಂದ ಸಮೀಕ್ಷೆ. 3 ರಾಜ್ಯಗಳ ಚುನಾವಣೆ ಮುಗಿಯುತ್ತಲೇ ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿ ಪರ ಸರ್ಕಾರ ರಚನೆಯ ಸುಳಿವು ನೀಡಿದವು. ತ್ರಿಪುರಾದಲ್ಲಿ 33 ಸ್ಥಾನಗಳೊಂದಿಗೆ ಬಿಜೆಪಿ ಸರ್ಕಾರ ರಚನೆಯಾಗುವ ಸಾಧ್ಯತೆಗಳಿವೆ ಎಂದಿದೆ ಸಮೀಕ್ಷೆ. ಮೇಘಾಲಯದಲ್ಲಿ ಅತಂತ್ರ ರಿಸಲ್ಟ್ ಎಂದಿದೆ ಸಮೀಕ್ಷೆ. ಹಾಗೆ ನಾಗಾಲ್ಯಾಂಡ್ನಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿವೆ. ಮಾರ್ಚ್ 2ರಂದು ಮತ ಎಣಿಕೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಬಾಲಕಿಯನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಸುಮಾರು 30 ಅಡಿ ಆಳದಲ್ಲಿದ್ದ ಬಾಲಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ. ಸಾವನ್ನ ಗೆದ್ದ 3 ವರ್ಷದ ಬಾಲಕಿ. 3 ಗಂಟೆ 30 ಅಡಿ ಆಪರೇಷನ್ ಸಕ್ಸಸ್. ಕೊಳವೆ ಬಾವಿಗಳು ಮಕ್ಕಳ ಬಾಳಿಗೆ ಎಷ್ಟು ಕಂಟಕವೆಂಬುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಅದೆಷ್ಟೋ ಬಾರಿ ಬಾವಿಗಳನ್ನ ಮುಚ್ಚದೆ ಜನರು ನಿರ್ಲಕ್ಷ್ಯ ವಹಿಸೋದು ಜೀವಕ್ಕೆ ಸಂಚಕಾರವಾಗುತ್ತೆ. ಸಾವನ್ನ ಗೆದ್ದು ಬಂದ ಮೃತ್ಯುಂಜಯ ಬಾಲಕಿ. ಬಾಲಕಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹೌದು, ಇಂಥದ್ದೊಂದು ಘಟನೆ ಮಧ್ಯಪ್ರದೇಶದ ಛತ್ತರ್ಪುರದ ಲಾಲ್ಗಾಂವ್ ಪಾಲಿಯಲ್ಲಿ ಭಾನುವಾರ ಸಂಜೆ 5 ಗಂಟೆಗೆ ನಡೆದಿದೆ. ಮೃತ್ಯು ಗುಂಡಿಯಂತೆ ಬಾಯಿ ತೆರೆದಿದ್ದ ಕೊಳವೆ ಬಾವಿಗೆ ನ್ಯಾನ್ಸಿ ಎಂಬ 3 ವರ್ಷದ ಬಾಲಕಿ ಬಿದ್ದಿದ್ದಾಳೆ. ವಿಷಯ ತಿಳಿದು ಅಖಾಡಕ್ಕೆ ಇಳಿದ ಅಗ್ನಿಶಾಮಕ ಸಿಬ್ಬಂದಿ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ 30 ಅಡಿಯಲ್ಲಿದ್ದ ಬಾಲಕಿಯನ್ನ ರಕ್ಷಿಸಿದ್ದಾರೆ. ಇನ್ನು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಛತ್ತರ್ಪುರದಲ್ಲಿ 5 ವರ್ಷದ ಬಾಲಕ ತಮ್ಮದೇ ಜಮೀನಿನ ಕೊಳವೆ ಬಾವಿಯಲ್ಲಿ ಸಿಲುಕಿದ್ದ. ಆಗ ಆ ಬಾಲಕನನ್ನ 8 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ರಕ್ಷಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಏರ್ತಾ ಇದೆ. ದೆಹಲಿ, ಭುವನೇಶ್ವರದಲ್ಲಿ ಹೆಚ್ಚು ಬಿಸಿಲು ಕಾಡ್ತಾ ಇದೆ. ಮುಂದೆಯೂ ಬಿಸಿಲಿನ ಝಳ ಹೆಚ್ಚಲಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಚಾನ್ಸಸ್ ಇದೆ. ದೇಶದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗ್ತಿದೆ. ಬೇಸಿಗೆ ಆರಂಭದಲ್ಲೇ ರಸ್ತೆಯಲ್ಲಿ ನಡೆಯಲಾರದಷ್ಟು ನೆತ್ತಿ ಸುಡ್ತಿದೆ. ದೇಶದುದ್ದಕ್ಕೂ ಬಿಸಿಲಿನ ತಾಪ ಹೆಚ್ಚುತ್ತಿದೆ. ಈಶಾನ್ಯ ಭಾಗ, ಪಶ್ಚಿಮ ಭಾಗ ಹಾಗೂ ಮಧ್ಯ ಭಾರತದಲ್ಲಿ ಬಿಸಿಲಿನ ಝಳ ಹೆಚ್ಚಿದೆ.
ಮುಂದಿನ ದಿನಗಳಲ್ಲಿ 3 ರಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಾಗಲಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ 32.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಒಡಿಶಾದ ಭುವನೇಶ್ವರದಲ್ಲಿ 35.2 ಡಿಗ್ರಿ, ಹೈದರಾಬಾದ್ನಲ್ಲಿ 33.7 ಡಿಗ್ರಿ, ರಾಜಸ್ಥಾನದ ಜೈಪುರದಲ್ಲಿ 29.4 ಹಾಗೂ ಭೋಪಾಲ್ನಲ್ಲಿ 30.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬಿಸಿಲಿನ ತಾಪ ತಾಳಲಾರದ ಜನರು ನೆರಳು ಹುಡುಕ್ತಿದ್ದಾರೆ, ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಸಚಿವರ ಕಾರ್ಯವೈಖರಿಗೆ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆಯಂತೆ. ಅಂದ್ರೆ ಸಚಿವ ಸ್ಥಾನ ಸಿಗದೇ ಇರೋದು ಒಂಥರ ಅಳಲಾದ್ರೆ ಸಿಕ್ಕವ್ರು ಏನ್ ಮಾಡಿದ್ದಾರೆ? ಎಲೆಕ್ಷನ್ ಟೈಮ್ ನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಏನೇನು ಯೋಜನೆಯನ್ನ ಜನರಿಗೆ ಕೊಟ್ಟಿದ್ದೀವಿ ಅದನ್ನ ತಲುಪಿಸೋ ಕೆಲಸ ಮಾಡ್ಬೇಕಲ್ಲ, ಅದನ್ನ ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ? ರಾಜ್ಯದ ಯೋಜನೆಗಳನ್ನು ಹೇಳ್ತಾ ಇಲ್ಲ, ಕೇಂದ್ರದ ಯೋಜನೆಗಳೇ ಆಸರೆ ಆಯ್ತಾ? ಹಾಗಾದ್ರೆ ಎಲೆಕ್ಷನ್ಗೆ ನೀವೇನ್ ಮಾಡಿದ್ದೀರಿ ಅಂತ ಹೇಳಿ ಹೇಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಾಕೀತನ್ನ ಮಾಡಿದ್ದಾರೆ ಸಚಿವರುಗಳಿಗೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಅಂದ್ರೆ ಜನರ ಹತ್ರ ನೀವು ಎಲೆಕ್ಷನ್ಗೆ ಹೋಗುವಾಗ ಪ್ರಚಾರ ಸಂದರ್ಭದಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ಕೊಟ್ಟಿದ್ದೀವಿ ಅದನ್ನ ನೀವು ಹೇಳಬೇಕು. ನಿಮ್ಮ ಇಲಾಖೆಗಳಲ್ಲಿ ಫಸ್ಟ್ ಆಫ್ ಆಲ್ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರ ಮುಂದೆ ಇಡಿ. ಅಂದ್ರೆ ನೀವೇನು ಮಾಡೇ ಇಲ್ಲ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸಚಿವರು ಆಗದೇ ಇರೋರಿಗೆ ಆಗಿಲ್ಲ ಅನ್ನೋ ಬೇಸರ, ಆದವ್ರು ಏನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಈಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಸಚಿವರುಗಳು ಚುರುಕಾಗಬೇಕಾಗಿತ್ತು, ಆಗಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಇವತ್ತೇನೋ ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರಂತಲ್ಲ, ಯಾವ್ಯಾವ ಮಿನಿಸ್ಟರ್ಗಳು? ಶರ್ಮಿತಾ ಶೆಟ್ಟಿ, ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅರ್ಧ ಡಜನ್ ಹೆಚ್ಚು ಸಚಿವರ ಮೇಲೆ ಬಿಜೆಪಿ ಹೈಕಮಾಂಡ್ ಗರಂ ಆಗಿರುವಂತದ್ದು. ಪ್ರಮುಖವಾಗಿ ಅನೇಕ ಸಚಿವರುಗಳು ತಮ್ಮ ತಮ್ಮ ಇಲಾಖೆಗಳಲ್ಲಿ ಏನೆಲ್ಲ ಕಾರ್ಯಸಾಧು ಮಾಡಿದರೆ ಆ ಕಾರ್ಯಸಾಧದ ಬಗ್ಗೆ ಜನರಿಗೆ ಮುಟ್ಟಿಸಿಲ್ಲ ಮತ್ತು ಅದನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಗಂಭೀರ ಆರೋಪ ಆಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಕಾರ್ಯಸಾಧು ಬಗ್ಗೆ ಜನರಿಗೆ ವಿವರಣೆ ನೀಡ್ತಾರೆ. ಆದ್ರೆ ರಾಜ್ಯದ ಅನೇಕ ಸಚಿವರುಗಳು ಅವರವರ ಇಲಾಖೆಗಳಲ್ಲಿ ಏನೆಲ್ಲ ಪ್ರಗತಿಯನ್ನು ಕಂಡಿದ್ದಾರೆ, ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಹೊಸ ಯೋಜನೆಗಳನ್ನು ಜನರಿಗೆ ಯಾವೆಲ್ಲ ಮನ ಮುಟ್ಟಿದೆ ಎಂಬುದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಜನರ ಬಳಿಗೆ ಮುಟ್ಟಿಸಿಲ್ಲ ಮತ್ತು ಮತದಾರರಿಗೆ ಇನ್ನು ಮನಕ್ಕೆ ಮುಟ್ಟಿಲ್ಲ ಅನ್ನೋದು ಗಂಭೀರ ಆರೋಪ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಚುನಾವಣಾ ಉಸ್ತುವಾರಿಯಾಗಿದ್ದಂತ ಧರ್ಮೇಂದ್ರ ಪ್ರಧಾನ್ ಅವರು ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಾಗೆ ಚಾಟಿ ಏಟನ್ನು ಬೀಸಿದ್ರು. ಮುಖ್ಯಮಂತ್ರಿಗಳಿಗೆ ಕೂಡ ಸೂಚನೆ ಕೊಟ್ಟಂತ ಧರ್ಮೇಂದ್ರ ಪ್ರಧಾನ್ ರವರು ಇನ್ನು ಮುಂದೆ ಯಾವ ಸಚಿವರು ತಮ್ಮ ತಮ್ಮ ಇಲಾಖೆಯಲ್ಲಿ ಏನೆಲ್ಲ ಕಾರ್ಯಸಾಧು ಮಾಡಿದ್ರೆ, ಏನೆಲ್ಲ ಪ್ರಗತಿ ಮಾಡಿದ್ರೆ, ಹೊಸ ಯೋಜನೆಗಳು ಮಾಡಿದ್ರೆ ಅದನ್ನ ಮಾಧ್ಯಮ ಮುಖಾಂತರ, ಸಾಮಾಜಿಕ ಜಾಲತಾಣ ಮುಖಾಂತರ ಮತ್ತು ಪತ್ರಿಕಾಗೋಷ್ಠಿಗಳ ಮುಖಾಂತರ, ಜಾಹೀರಾತು ಕೊಡುವ ಮುಖಾಂತರ ಜನರ ಬಳಿಗೆ ತೆಗೆದುಕೊಂಡು ಹೋಗಬೇಕು, ಜನರ ಮತದಾರ ಬಳಿಗೆ ತೆಗೆದುಕೊಳ್ಬೇಕು. ಮತದಾರ ಬಳಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಸಾಧು ಸಂಬಂಧಪಟ್ಟ ಹಾಗೆ ಜೊತೆಗೆ ರಾಜ್ಯದ ಕಾರ್ಯಸಾಧು ಸಂಬಂಧಪಟ್ಟ ಜನರಿಗೆ ವಿವರಣೆ ಕೊಡುವಂತಿರಬೇಕು. ಹಾಗಾಗಿ ಅನೇಕ ಸಚಿವರುಗಳು ತಮ್ಮ ತಮ್ಮ ಇಲಾಖೆಗಳಲ್ಲಿ ಇಲಾಖೆಯ ಕಾರ್ಯವೈಖರಿ ಸಂಬಂಧಪಟ್ಟಾಗೆ ಪತ್ರಿಕಾಗೋಷ್ಠಿಯನ್ನೇ ಕರೆದಿಲ್ಲ. ಹಾಗಾಗಿ ಕೂಡಲೇ ಸೂಚನೆ ಮಾಡಬೇಕು. ಇನ್ನು ಇರ್ತಕ್ಕಂಥ ಬಾಕಿ ದಿನಗಳಲ್ಲಿ ಯಾರೆಲ್ಲ ಸಚಿವರುಗಳಿದ್ದಾರೆ, ಯಾರೆಲ್ಲ ಸಚಿವರುಗಳು ಕೆಲಸ ಮಾಡಿಲ್ಲ ಅಂತವರ ವಿರುದ್ಧ ನೀವು ಚಾಟಿ ಏಟು ಬೀಸಬೇಕು. ಅವರು ಪತ್ರಿಕಾಗೋಷ್ಠಿಗಳನ್ನ ಕರೆಬೇಕು ಮತ್ತು ಜನರಿಗೆ ತಮ್ಮ ಇಲಾಖೆಯಲ್ಲಿ ಏನೆಲ್ಲ ಪ್ರಗತಿ ಸಾಧಿಸಿದೆ ಅಂತ ಜನರಿಗೆ ಮುಟ್ಟಿಸ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಇವತ್ತು 4ಕ್ಕೂ ಹೆಚ್ಚು ಸಚಿವರು ಬೆಂಗಳೂರಿನಲ್ಲಿ ಅಂದ್ರೆ ಮತ್ತು ವಿಧಾನಸೌಧ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಕಾಂಪಿಟೇಷನ್ಗೆ ಬಿದ್ದಿರುವಂತೆ ತಮ್ಮ ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಪ್ರಗತಿ ಮತ್ತು ಕಾರ್ಯಸಾಧು ಸಂಬಂಧಪಟ್ಟ ಪತ್ರಿಕಾಗೋಷ್ಠಿಗಳನ್ನು ಕರೆದು ಜನರ ಮುಂದಿಡ್ಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಆದಂತಹ ಜಿಲ್ಲೆಗಳಲ್ಲೂ ಕೂಡ ತಾವು ಆ ಜಿಲ್ಲೆಗಳಲ್ಲಿ ಏನೆಲ್ಲ ಪ್ರಗತಿಯನ್ನು ಮಾಡಿದ್ರೆ ಆ ಸಂಬಂಧಪಟ್ಟ ಕೂಡ ಪತ್ರಿಕಾಗೋಷ್ಠಿ ಕರೆಯಲು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯದ ಅರ್ಧ ಡಜನ್ಗೂ ಹೆಚ್ಚು ಸಚಿವರು ಎಲ್ಲ ಒಂದ್ ಕಡೆ ಅವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ ಹೋಗಿರುವಂತದ್ದು, ಇವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಸಂಬಂಧಪಟ್ಟಂಗೆ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ಏನು ಗರಂ ಆಗಿರುವಂತದ್ದು. ಒಟ್ಟಾರೆ ಅನಿವಾರ್ಯವಾಗಿ ಇದೀಗ ಸಚಿವರು ಏನು ಗಡ್ಡಕ್ಕೆ ಬೆಕ್ಕಿ ಬಿದ್ದಂತ ಸಂದರ್ಭದಲ್ಲಿ ಬಾವಿಯನ್ನು ಉಳಿಸಿದಂತ ಸ್ಥಿತಿ ನಿರ್ಮಾಣ ಆಗಿರೋದು. ಈಗ ಮುಗಿಬಿದ್ದು ಪತ್ರಿಕಾಗೋಷ್ಠಿಯನ್ನ ಇವತ್ತಿನಿಂದ ಆರಂಭಿಸ್ತಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ನೋಡೋಣ ಯಾರ್ಯಾರು ಪ್ರೆಸ್ ಮೀಟ್ ಮಾಡ್ತಾರೆ, ಏನೇನು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಮುಂದಿನ ಸುದ್ದಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೀವಿ. ಮೊಬೈಲ್ಗೆ ಯಾವುದೇ ಲಿಂಕ್ ಬಂದ್ರು ಅದನ್ನ ಕ್ಲಿಕ್ ಮಾಡಬಾರ್ದು, ಹಣ ಎಲ್ಲ ಡಮಾರ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದ್ರು ಕೂಡ, ನಾಲೆಡ್ಜ್ ಇದ್ರೂ ಕೂಡ ಕೆಲವೊಂದ್ಸತ ಯಾಮಾರ್ಬಿಡ್ತೀವಿ. ಈ ಖದೀಮರು ಏನ್ ಮಾಡ್ತಾರೆ, ಲಿಂಕ್ ಕಳಿಸ್ತಾರೆ, ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ, ತುಂಬಾ ಹುಷಾರಾಗಿರಿ. ಉತ್ತರ ಭಾರತದಿಂದ ಬರೋಬ್ಬರಿ ಒಬ್ಬೊಬ್ಬರಿಗೆ 100ರಿಂದ 200 ಸಿಮ್ಗಳು ಬರ್ತಾ ಇವೆ. ಬೆಂಗಳೂರು ಪೊಲೀಸರಿಗೆ ಈ ಸೈಬರ್ ವಂಚಕರ ಕೇಸ್ ಇದೆಯಲ್ಲ, ಇದು ತಲೆನೋವಾಗಿದೆ.
ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸೈಬರ್ ವಂಚನೆಗಳು ಹೆಚ್ಚಾಗ್ತಿವೆ. ಈ ಕೇಸ್ಗಳನ್ನ ಸಾಲ್ವ್ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇದಕ್ಕೆ ಕಾರಣ ಬೇರೆಯವರ ಹೆಸರಿನ ಸಿಮ್ ಅನ್ನ ಯೂಸ್ ಮಾಡ್ತಿರೋದು. ವಂಚನೆಯಲ್ಲಿ ಹಲವಾರು ವಿಧದಲ್ಲಿ ವಂಚನೆ ಮಾಡ್ತಾರೆ. ಆದರೆ ಮುಖ್ಯವಾಗಿ ನಮಗೆ ಫೇಕ್ ಸಿಮ್ ಕಾರ್ಡ್ಸ್ ಇದ್ದು ಮತ್ತೊಂದು ಫೇಕ್ ಅಕೌಂಟ್ಗಳದ್ದು. ಸೊ ಇದರಲ್ಲಿ ಮುಖ್ಯವಾಗಿ ಸಿಮ್ ಕಾರ್ಡ್ಸಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಯಾರು ಅನಕ್ಷರಸ್ಥರಿರ್ತಾರೆ, ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ ಇದೆ ಅಂಥವ್ರ ಹೆಸರಲ್ಲಿ ಭಾಳಷ್ಟು ಸಿಮ್ಗಳನ್ನು ಖರೀದಿ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಿ ಸೈಬರ್ ಕ್ರಿಮಿನಲ್ಗಳು ಬಳಸ್ತಿರುವಂಥದ್ದು. ಅದೇ ಥರ ಬ್ಯಾಂಕ್ ಅಕೌಂಟ್ಗಳಲ್ಲೂ ಕೂಡ ಬೇರೆ ಬೇರೆ ಜನರ ಹೆಸರಿನಲ್ಲಿ ಬೇರೆ ಬೇರೆ ಐಡಿಗಳನ್ನ ಯೂಸ್ ಮಾಡಿಕೊಂಡು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ದೆಹಲಿ ಮತ್ತು ಸುತ್ತಮುತ್ತ ಹಾಗೆ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಆಮೇಲೆ ಈಶಾನ್ಯ ರಾಜ್ಯಗಳು ಪ್ಲೇಸಸ್ಸಲ್ಲಿ ಇರುವಂಥ ಜನರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಮತ್ತು ಅಕೌಂಟ್ಗಳು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಮೊಬೈಲ್ ಅಲ್ಲಿ ಏನೇ ಮೆಸೇಜ್ ಬಂದ್ರು ಆ ಲಿಂಕ್ ಗಳನ್ನ ಒತ್ತಬಾರ್ದು ಅಂತ ಇನ್ಫಾರ್ಮೇಶನ್ ಇದ್ರೂ ಕೂಡ ಕೆಲವೊಂದ್ಸತಿ ಅಚಾತುರ್ಯದಿಂದ ನಡೆದು ಹೋಗ್ಬಿಡುತ್ತೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ವಂಚನೆ ಯಾವ ತರ ನಡೀತಾ ಇತ್ತು, ಪೊಲೀಸರಿಗೆ ಯಾವ ತರ ಸವಾಲಾಗಿದೆ. ಮೋರ್ ಓವರ್ ಒಬ್ಬೊಬ್ಬರಿಗೆ 100 ರಿಂದ 200 ಸಿಮ್ ಕಾರ್ಡ್ಗಳು ಸಿಗ್ತಾ ಇದೆ ಅಂದ್ರೆ ಅದು ಎಲ್ಲಿಂದ ಸಿಗ್ತಾ ಇತ್ತು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಿರುವಂತದ್ದು. ಈ ಹಿಂದೆ ನಾವು ನೋಡಿದಂತ ಸಂದರ್ಭದಲ್ಲಿ OTP ಕಳಿಸ್ತಾ ಇದ್ರು, OTP ಹೇಳುವಂತ ಹೇಳ್ತಾ ಇದ್ರು. ಇದರ ಮುಖಾಂತರವಾಗಿ ಸೈಬರ್ ಕದಿಮರು ವಂಚನೆಯನ್ನು ಕೂಡ ಮಾಡ್ತಿದ್ರು. ಆದ್ರೆ ಈಗ ಅವರು ಕೂಡ ಅಷ್ಟು ಒಂದು ರೀತಿ ಸ್ಮಾರ್ಟ್ ಆಗಿರುವಂತದ್ದು. ಅಂದ್ರೆ ಯಾವ ರೀತಿ ಅಂತಂದ್ರೆ ಕೇವಲ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಆ ಒಂದು ಲಿಂಕ್ ಅನ್ನ ನಾವು ಓಪನ್ ಮಾಡಿದಂತ ತಕ್ಷಣವೇ ನಮ್ಮ ಅಕೌಂಟ್ ನಲ್ಲಿರುವಂತಹ ಹಣವನ್ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಅಕೌಂಟ್ ಥ್ರೂ ಅವರ ಅಕೌಂಟ್ಗೆ ಹಣ ಹೋಗುವಂತ ಒಂದು ಸೈಬರ್ ವಂಚಕರ ಗ್ಯಾಂಗ್ ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಹೇಳ್ತಿರುವಂತದ್ದು ಯಾಕೆ ಈ ಒಂದು ಸೈಬರ್ ವಂಚಕರು ಜಾಸ್ತಿ ಆಗ್ತಿದ್ದಾರೆ ಅಂತಂದ್ರೆ ನಾರ್ತ್ ಅಂದ್ರೆ ಉತ್ತರ ಭಾರತದಿಂದ ಹಲವು ರಾಜ್ಯಗಳಿಂದಲೂ ಕೂಡ ಅಷ್ಟೇ ಇಲ್ಲಿಗೆ ಒಂದಷ್ಟು ಸಿಮ್ ಕಾರ್ಡ್ಗಳು ಬರ್ತಿರುವಂತದ್ದು. ಒಬ್ಬೊಬ್ಬ ಸೈಬರ್ ವಂಚಕನಿಗೂ ಕೂಡ ಸುಮಾರು 100 ರಿಂದ 200 ಸಿಮ್ ಕಾರ್ಡ್ಗಳು ಬರ್ತಾ ಇದೆ. ಕೊರಿಯರ್ ಮೂಲಕವಾಗಿ ಬಂದಂತ ಸಿಮ್ಗಳ ಮುಖಾಂತರವಾಗಿ ಅವರು ಈಗಾಗಲೇ ಒಂದು ಸೈಬರ್ ವಂಚನೆ ಮಾಡೋಕ್ಕೂ ಕೂಡ ಮುಂದಾಗಿರುವಂತದ್ದು. ಅದು ಕೂಡ ಅಷ್ಟೇ 200 ಸಿಮ್ಗಳಿಂದ ಒಂದೊಂದು ಸಿಮ್ಗಳಲ್ಲಿ ಒಬ್ಬೊಬ್ಬರಿಗೆ ವಂಚನೆ ಮಾಡ್ತಾ ಬರ್ತಿದ್ದಾರೆ. ಇದರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆ ಒಂದು ಸಿಮ್ ಕಾರ್ಡ್ ನ ಡೀಟೇಲ್ಸ್ ಅನ್ನ ನಾವು ಇಟ್ಕೊಂಡು ಓಡಂತ ವೇಳೆಯಲ್ಲಿ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ತೀವಿ, ಅಲ್ಲಿರುವಂತಹ ಒಂದು ಹೊತ್ತಿಗೂ ಕೂಡ ಊಟಕ್ಕೆ ಗತಿ ಇಲ್ದಿರೋಂಥವ್ರು ಕೂಡ ನಾವು ತಲುಪ್ತೀವಿ. ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಯಾರೋ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಅನ್ನ ಮಾಡಿಸ್ಕೊಡ್ತೀವಿ ಅಂತ ಬಂದಂತ ಟೈಮ್ ನಲ್ಲಿ ನಮ್ಮ ಹತ್ರ ಒಂದು ತಮ್ಮ ಇಂಪ್ರೆಷನ್ ತಗೊಂಡಿದ್ರು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಿದ್ರೆ. ಈ ಒಂದು ಕೆಲಸದಲ್ಲಿ ಪೊಲೀಸರಿಗೆ ಸುಮಾರು 1 ತಿಂಗಳು 2 ತಿಂಗಳು ಅಪ್ರೋಚ್ ಮಾಡಿದ್ರು ಕೂಡ ಅಷ್ಟೇ ಆರೋಪಿಗಳನ್ನ ಹಿಡಿಯೋಕೆ ಸಾಧ್ಯವಾಗ್ತಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಎಲ್ಲೋ ಒಂದ್ ರೀತಿ ಸೈಬರ್ ವಂಚಕರು ದಿನೇ ಅವರು ಯಾವ ರೀತಿಯಾಗಿ ಸ್ಮಾರ್ಟ್ ಆಗಿ ಕೆಲಸವನ್ನ ಮಾಡಕ್ ಶುರು ಮಾಡ್ತಿದ್ದಾರೆ ಅಂತಂದ್ರೆ ಪೊಲೀಸರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ ಒಂದು ಸಿಮ್ ಕಾರ್ಡ್ಗಳ ಎಲ್ಲಿಂದ ಬರ್ತಿದೆ, ಯಾರು ತರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿಕೊಂಡಿರುವಂತದ್ದು. ಶರ್ಮಿತಾ, ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಾತ್ರಿ ಆದ್ರೆ ಸಾಕು ಪೆಟ್ರೋಲ್ ಕಳ್ಳರ ಹಾವಳಿ ಶುರುವಾಗ್ಬಿಡುತ್ತೆ. ಹೌದು, ಮನೆ ಮುಂದೆ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕದಿಯಲಾಗುತ್ತೆ. ಕಾಟನ್ ಪೇಟೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಂದ ಪೆಟ್ರೋಲ್ ಅನ್ನ ಕದಿಯಲಾಗಿದೆ. 4-5 ಖಾಲಿ ಬಾಟಲ್ಗಳನ್ನ ತಗೊಂಡು ಬಂದು ಪೆಟ್ರೋಲ್ ಕದೀತಾ ಇದ್ದವನನ್ನ ಹಿಡಿಯೋಕೆ ಪ್ರಯತ್ನ ಪಡಲಾಗಿದೆ. ಆದ್ರೆ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಯುಪಿ ಮಾದರಿಯ ಮಠಾಧೀಶರನ್ನ ರಾಜಕೀಯಕ್ಕೆ ತರೋಕೆ ಬಿಜೆಪಿ ಪ್ರಯತ್ನ ವಿಚಾರ ಕುರಿತಂತೆ ಬೀದರ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ರಂತಹ ಸ್ವಾಮೀಜಿ ಯಾರೂ ಇಲ್ಲ. ಯೋಗಿ ಅವರು ಮೊದಲಿನಿಂದಲೂ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದಾರೆ, ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಂತವ್ರು ಬಂದ್ರೆ ಬರಬಹುದು. ಕರ್ನಾಟಕದಲ್ಲಿರುವಂತಹ ಸ್ವಾಮೀಜಿಗಳು ಜಾತ್ಯತೀತ ಸ್ವಾಮಿಗಳು ಕಾವಿ ಹಾಕೊಂಡಿದ್ದು ಹಿಂದೂ ಧರ್ಮ ರಕ್ಷಣೆ ಮಾಡೋಕೆ, ಈಶ್ವರ ಅಲ್ಲ ತೆರೇನಾ ಅನ್ನೋಕೆ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಸಿಐಡಿ ಅರಣ್ಯ ಘಟಕದಿಂದ ಜೀವಂತ ನರಿಯನ್ನ ಸಂರಕ್ಷಣೆ ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ತುಮಕೂರಿನ ನಾಗವಲ್ಲಿ ಬಳಿಯಲ್ಲಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಲಕ್ಷ್ಮೀಕಾಂತ್ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಕೋಳಿ ಫಾರ್ಮ್ ಮಾಲೀಕನಾಗಿದ್ದು ನರಿಯನ್ನ ಕೋಳಿ ಫಾರ್ಮ್ನಲ್ಲೇ ಇರಿಸಿದ್ದ. 7 ತಿಂಗಳಿಂದ ನರಿಯನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಲಕ್ಷ್ಮೀಕಾಂತ್ ಅನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಬಂಧಿಸಿ 15 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು ನ್ಯಾಯಾಲಯವು ಅರಣ್ಯಾಧಿಕಾರಿಗಳಿಗೆ ನರಿಯನ್ನ ಕಾಡಿಗೆ ಬಿಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ.
ಹಾವೇರಿಯ ಶಿಗ್ಗಾವಿ ಪಟ್ಟಣದ ಗಂಜಿಗಟ್ಟಿಯಲ್ಲಿ ದ್ಯಾಮವ್ವ ದೇವಿ ಜಾತ್ರೆ ನಡೆದಿದೆ. ಸ್ವಕ್ಷೇತ್ರ ಶಿಗ್ಗಾವಿಗೆ ಆಗಮಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಶಕ್ತಿಶಾಲಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪತ್ನಿ ಚೆನ್ನಮ್ಮ ಕೂಡ ದೇವಿಯ ದರ್ಶನವನ್ನ ಪಡ್ಕೊಂಡ್ರು. ಈ ವೇಳೆ ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ, ನಿಮಗೆ ನಾನು ಋಣಿಯಾಗಿದ್ದೀನಿ. ಉಸಿರು ಇರೋ ತನಕ ನಿಮ್ಮ ಸೇವೆಯನ್ನ ಮಾಡ್ತೀನಿ. ಮಹಿಳೆಯರಿಗಾಗಿ ಹಲವು ಯೋಜನೆಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ಮತಕ್ಕೆ ಕುಂದು ತರುವಂತ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಮಾಡಿದ ಬೆನ್ನಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ಸ್ಥಳಾಂತರ ಮಾಡ್ತಾರೆ ಅನ್ನೋ ವದಂತಿ ಹಬ್ಬಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ರಕ್ಷಿಸಿ ಅಂತ ಹೇಳಿ ವಿಷ್ಣು ಫ್ಯಾನ್ಸ್ ಬೀದಿಗಿಳಿದಿದ್ದಾರೆ. ಆದ್ರಿಂದ ವಿಷ್ಣು ಫ್ಯಾನ್ಸ್ ಸಮಾಧಿ ತೆರವು ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಮೊರೆ ಹೋಗಿದೆ. 10 ದಿನಗಳ ವಿಶ್ರಾಂತಿ ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ. ನಾಳೆಯಿಂದ ಆರಂಭಗೊಳ್ಳಲಿರುವಂತಹ 3ನೇ ಟೆಸ್ಟ್ಗಾಗಿ ಕಠಿಣ ಅಭ್ಯಾಸದಲ್ಲಿ ನಿರತಗೊಂಡಿವೆ. ಮೊದಲೆರಡು ಟೆಸ್ಟ್ಗಳಿಗೂ ಮುನ್ನ ಪಿಚ್ ಬಗ್ಗೆ ಭಾರಿ ಚರ್ಚೆ ನಡೆದಿತ್ತು. ಆಸ್ಟ್ರೇಲಿಯಾದ ಮಾಧ್ಯಮಗಳು ಪಿಚ್ಗಳ ಕುರಿತಂತೆ ಸರಣಿ ವರದಿಗಳನ್ನು ಪ್ರಕಟಿಸಿ ಬಿಸಿಸಿಐನ ಟೀಕಿಸಿದ್ವು. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದ ಪಿಚ್ ಮೊದಲ 3 ದಿನ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಟಾಪ್ 18 ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.